ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನದಲ್ಲಿ ಪ್ರತಿಯೊಬ್ಬ ಅರ್ಹ ಮತದಾರರು ಕೂಡ ಸಕ್ರಿಯವಾಗಿ ಭಾಗವಹಿಸುವಂತೆ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಬಿ ಪಾಟೀಲ್ ಮನವಿಯನ್ನ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ನಗರದ 18ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದ ಅವರು ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಬಲಪಡಿಸಬೇಕಾಗಿದೆ. ಮತದಾರರ ಪಟ್ಟಿಯಲ್ಲಿ ಯಾರು ಕೂಡ ವಂಚಿತರಾಗದಂತೆ ಪ್ರತಿಯೊಬ್ಬರು ಕೂಡ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಕರೆಯನ್ನು ನೀಡಿದ್ದಾರೆ. ಅಷ್ಟೆಲ್ಲ ಬೂತ್ ಮಟ್ಟದ ಅಧಿಕಾರಿಗಳು ಕೂಡ ಮನೆ ಮನೆಗೆ ಭೇಟಿ ನೀಡಿದಾಗ ಅಗತ್ಯ ದಾಖಲೆಗಳನ್ನು ನೀಡಿ ಗಣತಿ ಅರ್ಜಿಯನ್ನು ಭರ್ತಿ ಮಾಡಿಕೊಡಬೇಕು ಎಂದು ತಿಳಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಏಜೆಂಟರು ಮತದಾರರ ಹಾಗೂ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಬೇಕೆಂದು ಸೂಚನೆ ನೀಡಿದ್ದಾರೆ. ಯಾಕಂದ್ರೆ ಹೆಣ್ಮಕ್ಳು ಏನ್ ಮಾಡ್ತಾರೆ ನಮ್ಗೆ ಏನ್ ಮಾಡೋದಪ್ಪ ಅಂತ ಹೇಳಿ ಇದು ಮಾಡೋದಂದ್ರೆ ಅದು ಪೂರ ಇದಾಗ್ಬಿಡ್ತದೆ. ತಗೊಂಡು ನೀವು ಆಕ್ಟಿವ್ ಒಬ್ಬರು ಹೆಣ್ಮಕ್ಳಿಗೆ ತಗೊಂಡು ಹೋದ್ರೆ ಮೇಡಮ್ ಏನಾಗ್ತದೆ ಅವ್ರಿಗೆ ಒಬ್ರು ಯಾಕಂದ್ರೆ ನಿಮ್ ಸರಿ ಅದಕ್ಕೆ ಎಲ್ಲ ಯಾವುದೇ ಇದ್ರಾಗ ಇರ್ಲಿ ಅವ್ರು ಇವ್ರ ಎಲ್ಲರನ್ನೇ ಇದೆ. ಎಲ್ಲರೂ ಬನ್ನಿ ಬಂದಿದ್ದು ಇದು ಇದ್ರೆ ನಿಮ್ಮ ಮುಂದೆ ಗೌರ್ಮೆಂಟ್ 2,000 ರೂಪಾಯಿ ಕರೆಂಟ್ ಬಿಲ್ಲು ಬಸ್ಸಿಗೆ ಎಲ್ಲ ಇರ್ತದೆ. ಇದು ಇಲ್ಲ ಅಂದ್ರೆ ಏನ್ ಬಿ ಜಾಗಲ್ಲ ನೋಡ್ರಿ. ಬಿಜು ಹಿಡ್ರಿ ಬಿಜಾಪುರ ಇದನ್ನಲ್ಲ ಹೋಗ್ಲಿ ಕೆಲಸ ಮಾಡ್ಲತ್ತ ಮಾಡಿ ಮೇನ್ ಮಾಡ್ತಾರೆ ಎಲ್ಲರೂ ಮನೆ ಮಂದಿದು. जो है नॉर्म्स के हिसाब से अब सभी जन एसआर का एप्लीकेशन भरो, वोटर लिस्ट में आपका नाम आने के जैसा सभी जन मिलकर, इसमें पक्ष पात जात भात कुछ भी नहीं है. जब इस धरती में है तो सभी जन एक का राइट्स है, एक का नागरिकता होना जरूरी है हिंदुस्तान के. उसके लिए आप सभी जन को मैं विनंती करता हूँ. ये जो SIR का जो सेंट्रल गवर्नमेंट ने मेंबरशिप का लॉन्च करे 1 महीने के तक के टाइम है. उसके लिए आप कितना जल्द से जल्द हो गए मैं इस दिल्ली के और हुमनाबाद के और ईडी बीदर जिले के महाजनता को मैं विनंती करता हूँ. सभी जन ऐसा SIR में शहरी होकर वोटर लिस्ट में ये बना और ये 10 और 11 का जो हमारा BLA 2